Hello students, ಇವತ್ತು ನಾವು ಚಾಪ್ಟರ್ 4th ಸ್ಟ್ಯಾಕ್ ಅನ್ನು ನೋಡಿದ್ವಿ. ಚಾಪ್ಟರ್ 3 ಅಲ್ಲಿ ಚಾಪ್ಟರ್ 4th ಈಸ್ ಆನ್ ಕ್ಯೂ ಸಿಸ್ಟಮ್. ಕ್ಯೂ ಅಂತೂ ನಿಮ್ಗೆ ಗೊತ್ತಿದೆ. ಎಲ್ಲಾದರೂ ಒಂದು ರಿಸರ್ವೇಷನ್ ಮಾಡಬೇಕು ಅಂದ್ರೆ ನಾವು ಕ್ಯೂ ಅಲ್ಲಿ ನಿಲ್ತೇವೆ. ಈ ಕ್ಯೂ ಬಗ್ಗೆ ನಾವು ಇವತ್ತು ನೋಡ್ತೇವೆ. ಮತ್ತೊಂದು ಬೆಸ್ಟ್ ಥಿಂಗ್ ಅಂತ ಹೇಳಿದ್ರೆ, ನಿಮ್ಮ ಸೆಕೆಂಡ್ ಇಯರ್ ಸಿಲೆಬಸ್ಸಲ್ಲಿ 13 ಚಾಪ್ಟರ್ಸ್ ಇದ್ದಾವೆ. ಅದರಲ್ಲಿ ಸ್ಮಾಲೆಸ್ಟ್ ಚಾಪ್ಟರ್ ಅಂತ ಹೇಳಿದ್ರೆ ಕ್ಯೂ ಅಂತ ಹೇಳ್ಬೋದು. ಅದಕ್ಕಾಗಿ ಅದನ್ನು ಶಾರ್ಟಾಗಿ ಈಸಿಯಾಗಿ ನಾನು ವೈಂಡ್ ಅಪ್ ಮಾಡ್ತೇನೆ. ಓಕೆ, ಟುಡೇ ವಿ ವಿಲ್ ಸಿ ಕ್ಯೂಸ್. ಸೊ ಫಸ್ಟ್, ವಾಟ್ ಈಸ್ ಕ್ಯೂ? ಎ ಕ್ಯೂ ಈಸ್ ಎ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ದಟ್ ಫಾಲೋಸ್ ದ ಪಿಪೋ ಅಂತ ಹೇಳ್ತೇವೆ, ಫಸ್ಟ್ ಇನ್ ಫಸ್ಟ್ ಔಟ್ ಪ್ರಿನ್ಸಿಪಲ್. ಸ್ಟ್ಯಾಕನ್ನು ನಾವು ನೋಡಿದ್ವಿ, ದಟ್ ಈಸ್ ವಿತ್ ದ ಲಾಸ್ಟ್ ಇನ್ ಫಸ್ಟ್ ಔಟ್ ಪ್ರಿನ್ಸಿಪಲ್. ಲಾಸ್ಟಿಗೆ ಒಳಗೆ ಹೋಗಿದ್ದು ಫಸ್ಟ್ ಹೊರಗೆ ಬರ್ತದೆ. ಇಲ್ಲಿ ಕ್ಯೂದಲ್ಲಿ ಫಸ್ಟ್ ಇನ್ ಫಸ್ಟ್ ಔಟ್ ನೀವು ನೋಡ್ಬೋದು. ಕ್ಯೂದಲ್ಲಿ ನಿಂತ್ಕೊಂಡಿದ್ದವರು ಫಸ್ಟ್ ಯಾರು ನಿಂತ್ಕೊಂಡಿದ್ದಾರೆ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್, ದೆನ್ ದ ಸೆಕೆಂಡ್ ಒನ್, ದೆನ್ ದ ಥರ್ಡ್ ಒನ್, ಫೋರ್ತ್ ಒನ್, ಆ ಟೈಪಲ್ಲಿ. ಅಂದರೆ ಕ್ಯೂದಲ್ಲಿ ಯಾರು ನಿಂತ್ಕೊಂಡಿರ್ತಾರೆ ಫಸ್ಟಿಗೆ ಅವರಿಗೆ ಫಸ್ಟ್ ಪ್ರಿಫರೆನ್ಸ್, ಅಂದರೆ ಫಸ್ಟ್ ಇನ್ ಫಸ್ಟ್ ಔಟ್ ಪ್ರಿನ್ಸಿಪಲ್. Just like people waiting in a line, the person who joins first gets served first. Think of it as a pipe where elements enter from one end and exit from the other in the same order they entered. ಒಂದು ಪೈಪ್ ಇದ್ದರೆ ಅದರಲ್ಲಿ ಫಸ್ಟ್ ಯಾವುದು ಒಳಗಡೆ ಹೋಗ್ತದೆ ಅದೇ ಫಸ್ಟ್ ಹೊರಗೆ ಬರಬೇಕು, ಲಾಸ್ಟಿಗೆ ಇದ್ದಿದ್ದು ಹೊರಗೆ ಬರೋದಿಲ್ಲ. ಇಫ್ ದೆರ್ ಇಸ್ ಎ ಕ್ಯೂ ಹಿಯರ್, ದೆರ್ ವಿಲ್ ಬಿ ಎ ಫ್ರಂಟ್ ಎಂಡ್ ಅಂತೇಳಿ ಇರ್ತದೆ, ರಿಯರ್ ಎಂಡ್ ಅಂತೇಳಿ ಇರ್ತದೆ. ಓಕೆ, there will be front end and the rear end. ಅಂದರೆ ಫ್ರಂಟ್ ಎಂಡ್, ಬಾಟಮ್ ಎಂಡ್ ಅಂತ ಹೇಳ್ಬೋದು. ರಿಯಲ್ ವರ್ಲ್ಡ್ ಕ್ಯೂ ಎಕ್ಸಾಂಪಲ್ಸ್: ಟಿಕೆಟ್ ಕೌಂಟರ್. ನೀವೆಲ್ಲಾದರೂ ಒಂದು ಕಡೆ ಹೋದರೆ ರಿಸರ್ವೇಷನ್ ಮಾಡಲಿಕ್ಕೆ ಅಥವಾ ಟಾಕೀಸಿಗೆ ಹೋದರೆ ಅಲ್ಲಿ ಟಿಕೆಟ್ ಕೌಂಟರ್ಸ್ ಇರ್ತವೆ. ಪೀಪಲ್ ಲೈನ್ ಅಪ್ ಟು ಪರ್ಚೇಸ್ ಟಿಕೆಟ್ಸ್ ವಿತ್ ದ ಫಸ್ಟ್ ಪರ್ಸನ್ ಇನ್ ಲೈನ್ ಬೀಯಿಂಗ್ ಸರ್ವ್ಡ್ ಫಸ್ಟ್. ಪ್ರಿಂಟರ್ ಕ್ಯೂ. ನಾವು ಪ್ರಿಂಟ್ ಏನಾದರೂ ಕೊಟ್ಟಾಗ ಫಸ್ಟ್ ಏನು ಪ್ರಿಂಟ್ ಕೊಟ್ಟಿದ್ದೇವೆ ಅದು ಫಸ್ಟ್ ಪ್ರಿಂಟ್ ಆಗ್ತದೆ, ಲಾಸ್ಟಿಗೆ ಕೊಟ್ಟಿದ್ದ ಪ್ರಿಂಟ್ ಲಾಸ್ಟಿಗೆ ಪ್ರಿಂಟ್ ಆಗ್ತದೆ. ಅದಕ್ಕಾಗಿ ಅದನ್ನು ಪ್ರಿಂಟರ್ ಅನ್ನು ಕ್ಯೂ ಸಿಸ್ಟಮಲ್ಲಿ ಪ್ರಿಂಟ್ ಮಾಡ್ತದೆ ಅಂತ ಹೇಳ್ತೇವೆ. ಕ್ಯೂ ಸಿಸ್ಟಮ್ ಅಂತ ಹೇಳಿದ್ರೆ ಕಂಪ್ಯೂಟ್ರು ಯಾವುದು ಫಸ್ಟ್ ಪ್ರಿಂಟ್ ಕೊಟ್ಟಿದ್ದಿದೆ ಅದನ್ನು ಫಸ್ಟಿಗೆ ಪ್ರಿಂಟರಿಗೆ ಕಳಿಸಿ ಪ್ರಿಂಟ್ಔಟ್ ತೆಗಿತದೆ ಅಂತ ಅರ್ಥ. ಡಾಕ್ಯುಮೆಂಟ್ ಸೆಂಟ್ ಟು ಎ ಪ್ರಿಂಟರ್ ಆರ್ ಪ್ರೊಸೆಸ್ಡ್ ಇನ್ ದ ಆರ್ಡರ್ ದೇ ವೇರ್ ರಿಸೀವ್ಡ್. ಸಿ ಪಿ ಯು ಸ್ಕೆಡ್ಯೂಲಿಂಗ್ ಅಂತ ಹೇಳ್ತೇವೆ. Tasks waiting to be processed by the CPU are handled in sequence. CPU ಏನಾದರೂ ನಾವು ಕಂಪ್ಯೂಟ್ರಿಗೆ ವರ್ಕ್ ಕೊಟ್ಟರೆ, ಸಿ ಪಿ ಯುಗೆ ವರ್ಕ್ ಕೊಟ್ಟರೆ, ನಾನು ಫಾರ್ ಎಕ್ಸಾಂಪಲ್ ಈಗ ಫಸ್ಟಿಗೆ ನಾನು ಒಂದು ಗೇಮ್ ಆಡ್ತಾ ಇದ್ದೇನೆ, ಹಾಗೆ ಸೆಕೆಂಡ್ ಏನು ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಬೇರೆ ಏನೋ ವರ್ಕ್ ಮಾಡ್ತಾ ಇದ್ದೇನೆ, ಅವಾಗ ಏನಾಗ್ತದೆ ಫಸ್ಟಿಗೆ ಗೇಮಿಗೆ ಪ್ರಿಫರೆನ್ಸ್ ಕೊಡ್ತದೆ, ಆಮೇಲೆ ಸೆಕೆಂಡ್ ವರ್ಕಿಗೆ. ಅಂದರೆ ಸಿಕ್ವೆನ್ಷಲಿ ಒನ್ ಬೈ ಒನ್ ಪ್ರೋಸೆಸ್ ಆಗ್ತಾ ಹೋಗ್ತವೆ. ಬಟ್ ಇಟ್ ಡಿಪೆಂಡ್ಸ್, ನೀವೇನಾದರೂ ಅದ್ರ ಮೇಲೆ ಸೆಕೆಂಡ್ ಒನ್ ಮೇಲೆ ಕ್ಲಿಕ್ ಮಾಡಿ ನೀವು ಇದು ಮಾಡಿದ್ರೆ ಸೆಕೆಂಡ್ ಒನ್ನಿಗೆ ಪ್ರಿಫರೆನ್ಸ್ ಕೊಡ್ತದೆ. ಹಾಗೆ ದ ಸಿ ಪಿ ಯು, ದ ಟಾಸ್ಕ್ ಆರ್ ಕಂಪ್ಲೀಟೆಡ್ ಇನ್ ದ ಸಿಕ್ವೆನ್ಷಿಯಲ್ ಆರ್ಡರ್ ಅಂತೇವೆ. ಸಿಕ್ವೆನ್ಷಿಯಲ್ ಅಂದರೆ ಒನ್ ಬೈ ಒನ್. ಬೇಸಿಕ್ ಕ್ಯೂ ಆಪರೇಷನ್ಸ್. ಓಕೆ, ದಿಸ್ ಇಸ್ ಇಂಪಾರ್ಟೆಂಟ್. ಯಾವ್ಯಾವುದು ಬೇಸಿಕ್ ಕ್ಯೂ ಆಪರೇಷನ್ಸ್ ಇದ್ದಾವೆ? ಒನ್ ಈಸ್ ಕಾಲ್ಡ್ ಎನ್ ಕ್ಯೂ. ಎನ್ ಕ್ಯೂ ಅಂತ ಹೇಳಿದ್ರೆ ಇನ್ಸರ್ಷನ್ ಅಂತ ಅರ್ಥ. ಆ್ಯಡಿಂಗ್ ಎಲಿಮೆಂಟ್ಸ್ ಇನ್ ದ ಕ್ಯೂ ಈಸ್ ಕಾಲ್ಡ್ ಎನ್ ಕ್ಯೂ ಅಂತ ಹೇಳ್ತೇವೆ. ಆ್ಯಡ್ ಎನ್ ಎಲಿಮೆಂಟ್ ಎಟ್ ದ ರಿಯರ್ ಎಂಡ್ ಆಫ್ ದ ಕ್ಯೂ ಅಂತೇವೆ. ಅಂದರೆ ಬಾಟಮ್ ಎಂಡಿಂದ ಆ್ಯಡ್ ಮಾಡ್ತಾ ಹೋಗೋದನ್ನು ನಾವೇನಂತೇವೆ ಎನ್ ಕ್ಯೂ ಅಂತ ಹೇಳ್ತೇವೆ. ಡಿ ಕ್ಯೂ. ಡಿ ಕ್ಯೂ ಈಸ್ ಡಿಲೀಷನ್. ರಿಮೂವ್ ಎನ್ ಎಲಿಮೆಂಟ್ ಫ್ರಮ್ ದ ಫ್ರಂಟ್ ಆಫ್ ದ ಕ್ಯೂ ಈಸ್ ಕಾಲ್ಡ್ ಡಿ ಕ್ಯೂ ಅಂತ ಹೇಳ್ತೇವೆ. ನೆನ್ಪಿಟ್ಕೊಳ್ಬೇಕು, ಎನ್ ಕ್ಯೂ ಮೀನ್ಸ್ ಇನ್ಸರ್ಷನ್, ಡಿ ಕ್ಯೂ ಮೀನ್ಸ್ ಡಿಲೀಷನ್. ದೆನ್ ದ ಪೀಕ್ ಆರ್ ಫ್ರಂಟ್ ಅಂತೇವೆ. ವ್ಯೂ ದ ಫ್ರಂಟ್ ಎಲಿಮೆಂಟ್ ವಿದೌಟ್ ರಿಮೂವಿಂಗ್ ಇಟ್, ದಟ್ ಈಸ್ ಕಾಲ್ಡ್ ಪೀಕಿಂಗ್ ಅಂತ ಹೇಳ್ತೇವೆ. ಪೀಕ್ ಪೀಕ್ ಅಂತ ಹೇಳಿದ್ರೆ ಕಾಮನ್ಲಿ ಬರ್ಡ್ಸಿಗೆ ಅದನ್ನು ರಿಲೇಟೆಡ್ ಆಗಿ ಹೇಳ್ತೇವೆ. ಅಂದರೆ ಜಸ್ಟ್ ಅಲ್ಲಿ ಹೋಗಿ ಆ ಪೊಸಿಷನಲ್ಲಿ ನೋಡು ಅನ್ನೋ ಅರ್ಥ. ಓಕೆ, ಪೀಕಿಂಗ್ ಅಂತ ಹೇಳ್ತೇವೆ. ಅಂದರೆ ಫ್ರಂಟ್ ಸೈಡಲ್ಲಿ ಏನಿದೆ ಅದನ್ನು ನೋಡು. ವ್ಯೂ ದ ಫ್ರಂಟ್ ಎಲಿಮೆಂಟ್ ವಿದೌಟ್ ರಿಮೂವಿಂಗ್ ಇಟ್. ಈಸ್ ಎಂಟಿ, ಈಸ್ ಫುಲ್, ಇದು ಎರಡನ್ನೂ ಯೂಸ್ ಮಾಡ್ತೇವೆ. ಚೆಕ್ ಇಫ್ ದ ಕ್ಯೂ ಈಸ್ ಎಂಟಿ ಆರ್ ಫುಲ್ ಫಾರ್ ಫಿಕ್ಸ್ಡ್ ಸೈಜ್ ಕ್ಯೂಸ್. ಈಗ ಕ್ಯೂ ವಿತ್ 5 ಅಂತ ಹೇಳಿದೆ ಅಂತ ಹೇಳಾದರೆ ಕ್ಯೂದಲ್ಲಿ ಎಷ್ಟು ಎಲಿಮೆಂಟ್ ಇದ್ದಾವೆ ಅನ್ನೋದನ್ನು ನಾವು ನೋಡೋದು.
ಓಕೆ, ಕ್ಯೂದಲ್ಲಿ ಏನೂ ಎಲಿಮೆಂಟ್ ಇಲ್ಲ ಅಂದರೆ ಈಸ್ ಎಂಟಿ ಅಂತ ಆಯ್ತು. ಕ್ಯೂದಲ್ಲಿ ಫುಲ್ ಎಲಿಮೆಂಟ್ ಇದ್ದಾವೆ ಅಂತ ಹೇಳಾದ್ರೆ ಈಸ್ ಫುಲ್ ಅಂತ ಆಯ್ತು. ಈಸ್ ಫುಲ್ ಅಂತ ಹೇಳಿದ್ರೆ ಮತ್ತೆ ಆ್ಯಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈಸ್ ಎಂಟಿ ಅಂತ ಹೇಳಿದ್ರೆ ಆ್ಯಡ್ ಮಾಡ್ಬೋದು, ಅದು ರಿಮೂವ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ಟೈಪಲ್ಲಿ 4 ಬೇಸಿಕ್ ಆಪರೇಷನ್ಸ್ ಅನ್ನು ನಾವು ಮ್ಯಾನೇಜ್ ಮಾಡ್ತೇವೆ. ಒನ್ ಈಸ್ ಎನ್ ಕ್ಯೂ, ಡಿ ಕ್ಯೂ, ದೆನ್ ದ ಪೀಕ್, ದಟ್ ಮೀನ್ಸ್ ವ್ಯೂ ಎಟ್ ದಿ ಫ್ರಂಟ್, ಆ್ಯಂಡ್ ದೆನ್ ಈಸ್ ಎಂಟಿ ಆರ್ ಈಸ್ ಫುಲ್ ಅದನ್ನು ಚೆಕ್ ಮಾಡಲಿಕ್ಕೆ. ಇನ್ಸರ್ಷನ್ ಮಾಡಬೇಕಾದ್ರೆ ಈಸ್ ಫುಲ್ ಅನ್ನು ಚೆಕ್ ಮಾಡ್ತೇವೆ, ಡಿಲೀಷನ್ ಮಾಡಬೇಕಾದ್ರೆ ಈಸ್ ಎಂಟಿ ಅನ್ನು ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಕ್ಯೂ ಇಂಪ್ಲಿಮೆಂಟೇಷನ್ ಯೂಸಿಂಗ್ ಪೈಥಾನ್. ಪೈಥಾನ್ ಲೀಸ್ಟ್ ಯೂಸ್ ಮಾಡಿ ಕ್ಯೂ ಅನ್ನು ಹೇಗೆ ಇಂಪ್ಲಿಮೆಂಟ್ ಮಾಡೋದು ಅದನ್ನು ನಾವು ನೋಡುವ. ಪೈಥಾನ್ ಲೀಸ್ಟ್ ಕ್ಯಾನ್ ಬಿ ಯೂಸ್ ಟು ಇಂಪ್ಲಿಮೆಂಟ್ ಎ ಸಿಂಪಲ್ ಕ್ಯೂ. ಕ್ರಿಯೇಟ್ ಅನ್ ಎಂಟಿ ಕ್ಯೂ. ಕ್ಯೂ ಈಸ್ ಈಕ್ವಲ್ ಟು ಎಂಟಿ ಲಿಸ್ಟ್. ಎಂಟಿ ಸ್ಕ್ವೇರ್ ಬ್ರ್ಯಾಕೆಟ್ ತೆಗೆದುಕೊಂಡಿದ್ದೀವಿ ಅಂದರೆ ಅದು ಎಂಟಿ ಲೀಸ್ಟ್ ಅಂತ ಆಯಿತು. ಕ್ಯೂ ಅನ್ನೋ ಒಂದು ವೇರಿಯೇಬಲ್ ತೆಗೆದುಕೊಂಡು ಎಂಟಿ ಲೀಸ್ಟನ್ನು ಇನಿಷಿಯೇಟ್ ಮಾಡ್ದಂಗೆ ಆಯಿತು. ದೆನ್ ದ ಎನ್ ಕ್ಯೂ ಆಪರೇಷನ್ ಅಂದರೆ ಆ್ಯಡ್ ಆಪರೇಷನ್. ಕ್ಯೂ ಡಾಟ್ ಅಪೆಂಡ್ 10, ಕ್ಯೂ ಡಾಟ್ ಅಪೆಂಡ್ 20 ಅಂದರೆ 10 20 ಆ್ಯಡ್ ಮಾಡ್ತಾ ಹೋಗು ಅಂತ. ಪ್ರಿಂಟ್ ಕ್ಯೂ ಆಫ್ಟರ್ ಡಿ ಕ್ಯೂ, ಅವಾಗ ಕ್ಯೂ ಅನ್ನು ಡಿಸ್ಪ್ಲೇ ಮಾಡು. ಸೊ ಕ್ಯೂ ಆಫ್ಟರ್ ಎನ್ ಕ್ಯೂ ಏನಾಗಿ ತೋರಿಸ್ತದೆ, 10 ಮತ್ತು 20 ತೋರಿಸ್ತದೆ. ಹಾಗೆ ಸೇಮ್ ವೇದಲ್ಲಿ ಡಿ ಕ್ಯೂ ಆಪರೇಷನ್. ಐಟಮ್ ಈಸ್ ಈಕ್ವಲ್ ಟು ಕ್ಯೂ ಡಾಟ್ ಪಾಪ್ 0 ಅಂದರೆ 0th ಎಲಿಮೆಂಟನ್ನು ಪಾಪ್ ಮಾಡು. ಓಕೆ, ನಾವು ಲೀಸ್ಟಲ್ಲಿ ಡೈರೆಕ್ಟ್ ಪಾಪ್ ಯೂಸ್ ಮಾಡಿದ್ರೆ ಸ್ಟ್ಯಾಕ್ ರೂಪದಲ್ಲಿ ವರ್ಕ್ ಆಗಿಬಿಡ್ತದೆ. ಅದಕ್ಕಾಗಿ ನಾವೇನು ಮಾಡಬೇಕಾಗ್ತದೆ, ಪಾಪಲ್ಲಿ ಇಂಡೆಕ್ಸ್ ನಂಬರನ್ನು ಕೊಡಬೇಕು ಕ್ಯೂ ವರ್ಕ್ ಮಾಡಬೇಕಾದ್ರೆ. ಐಟಮ್ ಈಸ್ ಈಕ್ವಲ್ ಟು ಕ್ಯೂ ಡಾಟ್ ಪಾಪ್ 0 ಬಿಕಾಸ್ 0th ಎಲಿಮೆಂಟ್ ಅಂದರೆ ಫ್ರಂಟ್ ಸೈಡ್ ಇದ್ದಿದ್ದನ್ನು ರಿಮೂವ್ ಆಗಬೇಕು ನಮಗೆ ನಾರ್ಮಲ್ ಕ್ಯೂದಲ್ಲಿ. ಅದಕ್ಕಾಗಿ ಐಟಮ್ ಈಸ್ ಈಕ್ವಲ್ ಟು ಕ್ಯೂ ಡಾಟ್ ಪಾಪ್ 0, ರಿಮೂವ್ ಫ್ರಮ್ ದ ಫ್ರಂಟ್ ಸೈಡ್. ಪ್ರಿಂಟ್ ಡಿ ಕ್ಯೂ ಎಲಿಮೆಂಟ್ ಐಟಮ್, ದೆನ್ ಇಟ್ ಪ್ರಿಂಟ್ಸ್ ದಿ 10. dq element is 10. Print q after dq, q. So q after dq is 20. ಪೈಥಾನ್ ಅಲ್ಲಿ ಒಂದ್ಸಲ ರನ್ ಮಾಡಿ ನೋಡುವ, ನಿಮ್ಗೆ ಮತ್ತು ಕ್ಲಿಯರ್ ಆಗ್ತದೆ. ಒಂದೇನು ಓಪನ್ ಮಾಡಿ ಸರಿ, ಆಲ್ರೆಡಿ ನಾನು ಮಾಡಿಟ್ಟಿದ್ದಿದೆ ರೀಸೆಂಟ್ ಫೈಲಲ್ಲಿ. ನಾನು ಅದನ್ನೇ ಸೆಲೆಕ್ಟ್ ಮಾಡ್ತೇನೆ, ಇಲ್ಲದಿದ್ರೆ ಮತ್ತೆ ಟೈಪ್ ಮಾಡ್ಲಿಕ್ಕೆ ಸುಮಾರು ಹೊತ್ತು ಹೋಗ್ತದೆ. ಅದಕ್ಕಾಗಿ ಇದ್ದಿದ್ದನ್ನೇ ಸೆಲೆಕ್ಟ್ ಮಾಡ್ತೇನೆ, ಕ್ಯೂ. ಓಕೆ, ನಾವು ಕ್ಯೂ ಈಸ್ ಈಕ್ವಲ್ ಟು ಎಂಟಿ, ಕ್ಯೂ ಡಾಟ್ ಅಪೆಂಡ್ ಮತ್ತು ಪ್ರಿಂಟ್ ಕ್ಯೂ ಆಫ್ಟರ್ ಎನ್ ಕ್ಯೂ, ಐಟಮ್ ಈಸ್ ಈಕ್ವಲ್ ಟು ಕ್ಯೂ ಡಾಟ್ ಪಾಪ್. ಇದರಲ್ಲಿ ಏನಾದರೂ ಎರರ್ ಇದ್ದರೆ ಎರರನ್ನು ತೋರಿಸ್ತದೆ. ಲೈಕ್ ಈಗ ನಾನು ಕ್ಯೂ ಅನ್ನು ಇನಿಷಿಯೇಟ್ ಮಾಡಲಿಲ್ಲ ಅಂತ ತಿಳ್ಕೊಳ್ರಿ, ನಾನು ಕಂಟ್ರೋಲ್ ಎಕ್ಸ್ ಮಾಡ್ತೇನೆ, ರಿಮೂವ್ ಆಯಿತು. ಈಗ ನಾನೇನಾದರೂ ರನ್ ಮಾಡಿದ್ರೆ ಸೊ ಇಟ್ ಶೋಸ್ ದಿ ವಾರ್ನಿಂಗ್. ಇಲ್ಲಿ ನೋಡಿರಿ, ಇಟ್ ಶೋಸ್ ದಿ ಎರರ್. ಮತ್ತು ಇಲ್ಲಿ ಅಡ್ವಾಂಟೇಜ್ ಅಂದರೆ ಇದನ್ನು ಕ್ಲಿಕ್ ಮಾಡಿದ್ರೆ ಅದು ಎಲ್ಲಿ ಎರರ್ ಇದೆ ಅಂತ ಹೇಳ್ತದೆ. ಲೈನ್ 4 ಎರರ್ ಇದೆ. ಓಕೆ, ಕ್ಯೂ ಡಾಟ್ ಅಪೆಂಡಿಗೆ, ಯಾಕೆಂದರೆ ಕ್ಯೂ ಈಸ್ ನಾಟ್ ಡಿಫೈನ್ಡ್ ಅಂತ ಹೇಳ್ತಾ ಇದೆ. ಅದಕ್ಕಾಗಿ ನಾನು ಇಲ್ಲಿ ಈಗ ಪೇಸ್ಟ್ ಮಾಡ್ತೇನೆ. ಕ್ಯೂ ಈಸ್ ಈಕ್ವಲ್ ಟು ನಲ್ ಕ್ಯೂ ಡಾಟ್ ಅಪೆಂಡ್ 10 20. ನಾವು ವಿ ವಿಲ್ ರನ್ ಅಗೇನ್. ಓಕೆ, ಕ್ಯೂ ಆಫ್ಟರ್ ಎನ್ ಕ್ಯೂ 10 20 ಇದು ರಿಸಲ್ಟ್. ಅದು ಪ್ರಿಂಟ್ ಕ್ಯೂ ಆಫ್ಟರ್ ಎನ್ ಕ್ಯೂ, ಕ್ಯೂ, ದೆನ್ ಇಟ್ ಡಿಸ್ಪ್ಲೇಸ್ 10 20. ದೆನ್ ಡಿಕ್ಯೂಡ್ ಎಲಿಮೆಂಟ್ ಐಟಮ್ ಈಸ್ ಈಕ್ವಲ್ ಟು ಕ್ಯೂ ಡಾಟ್ ಪಾಪ್ 0 ಅಂದರೆ 0th ಎಲಿಮೆಂಟನ್ನು ರಿಮೂವ್ ಮಾಡ್ತಾ ಇದ್ದೇವೆ. ಸೊ ಇಟ್ ಇಸ್ ಶೋಯಿಂಗ್ ಡಿಕ್ಯೂಡ್ ಎಲಿಮೆಂಟ್, ಈ ರಿಸಲ್ಟ್ ಐಟಮ್. ದೆನ್ ಇಟ್ ಡಿಸ್ಪ್ಲೇಸ್ 10. ಕ್ಯೂ ಆಫ್ಟರ್ ಡಿ ಕ್ಯೂ, ಡಿ ಕ್ಯೂ ಆದಮೇಲೆ ಕ್ಯೂವನ್ನು ಸ್ಟೇಟಸನ್ನು ಡಿಸ್ಪ್ಲೇ ಮಾಡು. ಸೊ ಕ್ಯೂ ಆಫ್ಟರ್ ಡಿ ಕ್ಯೂ ಇಸ್ 20. ಕ್ಲಿಯರ್? ಈ ಟೈಪಲ್ಲಿ ರನ್ ಮಾಡಿದಾಗಲೂ ಸಿಂಪಲ್ ಆಗಿ ಇದೆ. ಸಿಂಪಲ್ ಆಗಿ ಕ್ಯೂವನ್ನು ಹೇಗೆ ಇಂಪ್ಲಿಮೆಂಟ್ ಮಾಡಬಹುದು ಅಂತ ಹೇಳೋದು ಗೊತ್ತಾಗ್ತದೆ. ಇದನ್ನು ನೀವು ಮತ್ತೆ ಪ್ರಾಕ್ಟೀಸು ಮಾಡಿ ಇಟ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ 5 ಮಾರ್ಕ್ಸಿಗೆಲ್ಲ ಕ್ವಶನ್ಸ್ ಕೇಳಿಬಿಡ್ತಾರೆ. ರೈಟ್ ಡೌನ್ ದಿ ಪ್ರೋಸೆಸ್ ಆಫ್ ಕ್ಯೂ ಯೂಸಿಂಗ್ ಪೈಥಾನ್, ಅಥವಾ ವಾಟ್ ಈಸ್ ಕ್ಯೂ, ಎಕ್ಸ್ಪ್ಲೇನ್ ದಿ ಪ್ರೋಸೆಸ್ ಸ್ಟೆಪ್ ಬೈ ಸ್ಟೆಪ್ ಇನ್ ಪೈಥಾನ್. ಆ ಟೈಪಲ್ಲೆಲ್ಲ ಇದ್ದರೆ ನೀವು ಈ ಕ್ಯೂ ಪ್ರೋಗ್ರಾಮ್ ಬರೆದ್ಬಿಟ್ರೆ ಆಯ್ತು. ನೆಕ್ಸ್ಟ್ ಲೀಸ್ಟ್ ಇಂಪ್ಲಿಮೆಂಟೇಷನ್ ವಿಜುವಲೈಸೇಷನ್. ನಾವು ಲೀಸ್ಟನ್ನು ಯೂಸ್ ಮಾಡಿದ್ವಿ. While using a list is simple, the pop 0 operation is inefficient because it requires shifting all remaining elements one position to the left. List is simple.
ಬಟ್ ದ ಪಾಪ್ ಝೀರೋ ಆಪರೇಷನ್ ಇಸ್ ಇನ್ಎಫಿಷಿಯಂಟ್ ಅಂತ ಹೇಳ್ತೇವೆ. ಇಟ್ ರಿಕ್ವೈರ್ಸ್ ಶಿಫ್ಟಿಂಗ್ ಆಲ್ ರಿಮೈನಿಂಗ್ ಎಲಿಮೆಂಟ್ಸ್ ಫ್ರಮ್ ಒನ್ ಪೊಸಿಷನ್ ಟು ದ ಲೆಫ್ಟ್. ದಿಸ್ ಮೇಕ್ಸ್ ದ DQ ಆಪರೇಷನ್ order of n instead of order of 1, which is not ideal for large queues. ಅಂದರೆ ಲೀಸ್ಟ್ ಅನ್ನು ಯೂಸ್ ಮಾಡಿದ್ರೆ ಏನು ಪ್ರಾಬ್ಲಮ್ಮು ಅಂತ ಹೇಳೋದನ್ನು ಹೇಳಿದ್ದಿದೆ. ಯಾಕೆಂದರೆ ಕ್ಯೂದಲ್ಲೇ ಬೇರೆ ಬೇರೆ ಮೆಥಡ್ಸ್ ಇದ್ದಾವೆ, ಅದಕ್ಕೆ ಹೋಗ್ಬೋದು. ಆದರೆ ಲೀಸ್ಟ್ ಯೂಸ್ ಮಾಡಿದಾಗ ಈಸಿ ಅಂತ ಅನಿಸ್ತದೆ. ಬಟ್ ಇಟ್ ವಿಲ್ ಟೇಕ್ ಆರ್ಡರ್ ಆಫ್ ಎನ್ ಅಂತ ಹೇಳ್ತೇವೆ. ಆರ್ಡರ್ ಆಫ್ ಎನ್ ಅಂತ ಹೇಳಿದ್ರೆ ಎನ್ ನಂಬರ್ ಆಫ್ ಐಟಮ್ಸ್ ಇದ್ದರೆ ಎನ್ ನಂಬರ್ ಆಫ್ ಸ್ಟೆಪ್ಸ್ ಬೇಕು ಅಂತ ಆಯಿತು. ಅದನ್ನು ಆರ್ಡರ್ ಆಫ್ ಎನ್ ಅಂತ ಹೇಳೋ ಪ್ರಾಕ್ಟೀಸ್. ಅದೇ ಆರ್ಡರ್ ಆಫ್ 1 ಆಗಿದ್ದಿದ್ರೆ ಈಸಿ ಆಗಿಬಿಡ್ತಿತ್ತು. ಯಾಕೆಂದರೆ 10 ಎಲಿಮೆಂಟ್ ಇದೆ, ಒಂದೇ ನಿಮಿಷದಲ್ಲಿ ಅಥವಾ ಒಂದೇ ಸೆಕೆಂಡಲ್ಲಿ ಆಯಿತು ಅಂತ ಅರ್ಥ. 10 ಎಲಿಮೆಂಟಿಗೆ 10 ಸೆಕೆಂಡ್ ಬೇಕು ಅಂತ ಹೇಳಿದ್ರೆ ಅಲ್ವಾ, ಹೆಚ್ಚಿಗೆ ಟೈಮ್ ತೊಗೊಂಡಂಗೆ ಆಗ್ತದೆ. ಲೀಸ್ಟಲ್ಲಿ ಹಾಗೆ ಹೇಳ್ತೇವೆ, 10 ಐಟಮ್ಸ್ ಇದ್ದರೆ 10 ಸೆಕೆಂಡ್ ತೊಗೊಂಡಂಗೆ ಅಂತ. ಅದನ್ನೇ ಒಂದೇ ಸೆಕೆಂಡ್ ತೆಗೆದುಕೊಂಡಿದ್ದಿದ್ರೆ 10 ಐಟಮಿಗೆ ಅದು ಬೇಗ ಆಯಿತು ಅಂತ ಅರ್ಥ. ಓಕೆ, ಅದನ್ನು ಆರ್ಡರ್ ಆಫ್ 1 ಅಂತ ಹೇಳ್ತೇವೆ. ಮೇ ಬಿ ಆರ್ಡರ್ ಆಫ್ ಎನ್ ಅಂದರೆ 10 ಐಟಮ್ ಇದ್ರೆ ಆರ್ಡರ್ ಆಫ್ 10 ಅಂತ ಆಗ್ಬಿಡ್ತು ಆ ಟೈಪಲ್ಲಿ. ಓಕೆ, ಇನ್ನೊಂದನ್ನು ನೋಡುವ, ಕಲೆಕ್ಷನ್ಸ್ ಅಂತ ಹೇಳ್ತೇವೆ. ಕಲೆಕ್ಷನ್ಸ್ ಅಂತ ಹೇಳಿದ್ರೆ ಪೈಥಾನಲ್ಲಿ ಒಂದು ಪ್ಯಾಕೇಜ್ ಇದೆ ಕಲೆಕ್ಷನ್ಸ್ ಅಂತ. ಕಲೆಕ್ಷನ್ಸ್ ಅಂದರೆ ಡೇಟಾ ಸ್ಟ್ರಕ್ಚರ್ಸ್ ಅಂತ ಹೇಳ್ತೇವೆ. ಇದು ಜಾವಾದಲ್ಲಿ, ಪೈಥಾನ್ದಲ್ಲಿ ಈ ಫೀಚರ್ ಇದೆ, ಕಲೆಕ್ಷನ್ಸ್ ಅಂತ. ಆ್ಯಂಡ್ ದ ಯೂಸ್ ಆಫ್ ಕಲೆಕ್ಷನ್ ಈಸ್ ಇಟ್ ಕಂಟೇನ್ಸ್ ಕ್ಯೂ, DQ ಇಂಥದ್ದೆಲ್ಲ ಅದರಲ್ಲಿ ಇದೆ ಆಲ್ರೆಡಿ. ಅದನ್ನೇ ನಾವು ಯೂಸ್ ಮಾಡ್ಕೊಳ್ಬೋದು ಅಂತಾನೆ. ಫ್ರಾಮ್ ಕಲೆಕ್ಷನ್ಸ್ ಇಂಪೋರ್ಟ್ DQ. ಮೇಲ್ಗಡೆ ಇದೊಂದು ಲೈನ್ ಕೊಡಬೇಕು, ಕಲೆಕ್ಷನ್ಸ್ ಪ್ಯಾಕೇಜಿಂದ DQ ಅನ್ನು ಇಂಪೋರ್ಟ್ ಮಾಡು ಅಂತ. ಕ್ರಿಯೇಟ್ ಎನ್ ಎಂಟಿ ಕ್ಯೂ. ಫಸ್ಟ್ ಕ್ರಿಯೇಟ್ ಒಂದು ಎಂಟಿ ಕ್ಯೂ. ಕ್ಯೂ ಈಸ್ ಈಕ್ವಲ್ ಟು DQ. DQ ಅನ್ನು ತೆಗೆದುಕೊಂಡಿದ್ದೇವೆ. ಡೈರೆಕ್ಟ್ ಕ್ಯೂ ಈಸ್ ಈಕ್ವಲ್ ಟು DQ ಅಂತ ಹೇಳಿ ಮೆಥಡ್ ಅನ್ನು ಯೂಸ್ ಮಾಡಿಬಿಟ್ರೆ ಆಯಿತು. ಲೀಸ್ಟ್ ಅನ್ನು ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ದೆನ್ ವಿ ಕ್ಯಾನ್ ಡೂ ದಿ NQ ಆಪರೇಷನ್. Q ಡಾಟ್ append 10, Q ಡಾಟ್ append 20. Print Q after NQ. Q after NQ is DQ 10, 20. DQ ಆಪರೇಷನ್. ಐಟಮ್ ಈಸ್ ಈಕ್ವಲ್ ಟು Q ಡಾಟ್ ಪಾಪ್ ಲೆಫ್ಟ್. ನೋಡ್ರಿ, ಡಬಲ್ ಎಂಡೆಡ್ ಕ್ಯೂ ಅಂತೇವೆ. ಡಬಲ್ ಎಂಡೆಡ್ ಕ್ಯೂ ಅಂದರೆ ಎರಡೂ ಸೈಡಿಂದನೂ ಐಟಮ್ಸನ್ನು ತೆಗಿಬಹುದು ಅಂತ ಅರ್ಥ. ಆವಾಗ ಐಟಮ್ ಈಸ್ ಈಕ್ವಲ್ ಟು Q ಡಾಟ್ ಪಾಪ್ ಲೆಫ್ಟ್ ಅಂತ ಅವರೇ ಕೊಟ್ಟಿದ್ದಾರೆ. ಎಫಿಷಿಯಂಟ್ DQ ಫ್ರಮ್ ಫ್ರಂಟ್, ಪ್ರಿಂಟ್ DQ'd ಎಲಿಮೆಂಟ್ ಐಟಮ್. ಆವಾಗ 10 ಅನ್ನೋದು ಲೆಫ್ಟ್ ಸೈಡಿಂದ ಬಂತು ಅಂತ ಅರ್ಥ. ಹಾಗೆಯೇ ಪ್ರಿಂಟ್ Q ಆಫ್ಟರ್ DQ, Q ಔಟ್ಪುಟ್ Q ಆಫ್ಟರ್ DQ 20. ಅಂದರೆ ಪಾಪ್ ಲೆಫ್ಟ್ ಅಂತ ಯೂಸ್ ಮಾಡಿ ಒಂದು ಸೈಡಿಂದ ನಾವು ಐಟಮ್ಸನ್ನು ತೆಗೆದುಬಿಡ್ಬೋದು. ಓಕೆ, ಈಸಿಲಿ ವಿ ಕ್ಯಾನ್ ಮೇಂಟೈನ್ ದಿ ಕ್ಯೂ ಮೆಥಡ್ ಅಂತ ಆಯಿತು ಯೂಸಿಂಗ್ ಕಲೆಕ್ಷನ್ಸ್. ಇದನ್ನು ನಾವು ರನ್ ಆಗೋದು ಹೇಗೆ ಅದನ್ನು ನೋಡ್ಬಿಡುವ. ಸೊ ಈ ಪ್ರೋಗ್ರಾಮಲ್ಲಿ ನಾವು ನೋಡಿದ್ರೆ ಈಗ ಫ್ರಾಮ್ ಕಲೆಕ್ಷನ್ಸ್ ಇಂಪೋರ್ಟ್ DQ ಅನ್ನೋದನ್ನು ಕಲೆಕ್ಷನ್ಸ್ ಪ್ಯಾಕೇಜಿಂದ ಇಂಪೋರ್ಟ್ ಮಾಡು ಅಂತ ಹೇಳಿದ್ದಿದೆ. Q ಈಸ್ ಈಕ್ವಲ್ ಟು DQ. Q ಡಾಟ್ append 10, Q ಡಾಟ್ append 20. 10 ಮತ್ತು 20 ಅದಕ್ಕೆ ಆ್ಯಡ್ ಮಾಡು ಅಂದರೆ ಎಂಟಿ DQಗೆ. ದೆನ್ ಪ್ರಿಂಟ್ Q ಆಫ್ಟರ್ NQ. ನೋಡ್ರಿ, ಆಫ್ಟರ್ NQ Q ಏನಾಯಿತು, DQ 10, 20 ಅಂತ ಡಿಸ್ಪ್ಲೇ ಆಯಿತು. ಐಟಮ್ ಈಸ್ ಈಕ್ವಲ್ ಟು Q ಡಾಟ್ ಪಾಪ್ ಲೆಫ್ಟ್. ಆವಾಗ ಲೆಫ್ಟ್ ಸೈಡಿಂದ ಒಂದು ಐಟಮನ್ನು ರಿಮೂವ್ ಮಾಡು ಅಂತ ಹೇಳಿದ. ಪ್ರಿಂಟ್ DQ'd ಎಲಿಮೆಂಟ್ ಐಟಮ್. ಅವಾಗ 10 ಡಿಸ್ಪ್ಲೇ ಆಯಿತು. ಪ್ರಿಂಟ್ Q ಆಫ್ಟರ್ DQ 20 ಡಿಸ್ಪ್ಲೇ ಆಯಿತು. ಓಕೆ, ಸೊ ದಿಸ್ ಇಸ್ ಸಿಂಪಲ್ ಮೆಥಡ್ ಟು ಇಂಪ್ಲಿಮೆಂಟ್ DQ. ಈಸಿ ಮೆಥಡ್ ಅಂದರೆ ಇದರಲ್ಲಿ ಏನೂ ಪ್ರಾಬ್ಲಮ್ಸ್ ಇಲ್ಲ, ಏನೂ ಇದಿಲ್ಲ. ಆರಾಮಾಗಿ ಅಪೆಂಡ್ ಅಂತ ಹೇಳಿ ಆ್ಯಡ್ ಮಾಡ್ತೇವೆ, ಪಾಪ್ ಲೆಫ್ಟ್ ಅಂತ ಹೇಳಿ ರಿಮೂವ್ ಮಾಡ್ತೇವೆ. ಓಕೆ, ನಾನು ಜಸ್ಟ್ ಗೊತ್ತಿರಲಿ ಅಂತ ಹೇಳೋದಕ್ಕೆ ನಿಮ್ಗೆ ಈ ಫೀಚರನ್ನು ತೋರಿಸಿದ್ದೇನೆ. ಓಕೆ, ಸಿಲೆಬಸ್ಸಲ್ಲಿ ಇಲ್ಲ ಇದು, ಬಟ್ ಜಸ್ಟ್ ಗೊತ್ತಿರಲಿ. ಯಾಕೆಂದರೆ ಮುಂದೆ ನೀವೆಲ್ಲೋ ಕಲಿಲಿಕ್ಕೆ ಹೋದಾಗ ಇವೆಲ್ಲ ಫೀಚರ್ಸ್ ಗೊತ್ತಿರಲಿ ಅಂತೇಳಿ, ಹೆಂಗೆ ಪ್ಯಾಕೇಜಸನ್ನು ಯೂಸ್ ಮಾಡಿ, ಕಲೆಕ್ಷನ್ಸ್ ಪ್ಯಾಕೇಜನ್ನು ಯೂಸ್ ಮಾಡಿ ಡೇಟಾ ಸ್ಟ್ರಕ್ಚರ್ಸನ್ನು ಇಂಪ್ಲಿಮೆಂಟ್ ಮಾಡ್ಬೋದು ಅಂತ ಆ ಐಡಿಯಾ ನಿಮ್ಗೆ ಇರಲಿ ಅಂತ ಹೇಳೋದಕ್ಕೆ ಇದನ್ನು ಕಲಿಸಿದ್ದಿದೆ. ನೆಕ್ಸ್ಟ್, ವೈ ಯೂಸ್ DQ ಇನ್ಸ್ಟೆಡ್ ಆಫ್ ಲಿಸ್ಟ್. ನಾವು ಎರಡೂ ನೋಡಿದ್ವಿ. ಈಗ DQನೂ ನೋಡಿದ್ವಿ ಕಲೆಕ್ಷನ್ಸಿಂದ, ಹಾಗೆಯೇ ಲೀಸ್ಟನ್ನು ನೋಡಿದ್ವಿ. ಯಾಕೆ DQ ಯೂಸ್ ಮಾಡಬೇಕು, ಲೀಸ್ಟ್ ಯೂಸ್ ಮಾಡಿದ್ರೆ ನಡೀತದಲ್ಲ. ಓಕೆ, ಅದಕ್ಕಾಗಿ ವೈ ಟು ಯೂಸ್ DQ ಇನ್ಸ್ಟೆಡ್ ಆಫ್ ಲಿಸ್ಟ್.
ಎಫಿಷಿಯನ್ಸಿ dq.pop left ಈಸ್ ಆರ್ಡರ್ ಆಫ್ 1. ನೋಡ್ರಿ, ಇಟ್ಸ್ ದ ಡಿಫ್ರೆನ್ಸ್. ನಾವಲ್ಲಿ ನೋಡಿದ್ವಿ ಲೀಸ್ಟಲ್ಲಿ ಪ್ರಾಬ್ಲಮ್ ಏನಾಯಿತು, ಆರ್ಡರ್ ಆಫ್ ಎನ್ ಅಂತ ಹೇಳಿ ತೆಗೆದುಕೊಳ್ತದೆ ಅಂತೇಳಿ, ಅಂದರೆ ಎಷ್ಟು ಟೈಮ್ ತಗೊಳ್ತದೆ ಅಂತ. ಎನ್ ನಂಬರ್ ಇದ್ರೆ ಎನ್ ನಂಬರ್ ಆಫ್ ಟೈಮ್ ತಗೊಳ್ತದೆ ಅಂತ ಅರ್ಥ. ಆದ್ರೆ ಇಲ್ಲಿ ಎನ್ ನಂಬರ್ ಆಫ್ ಎಲಿಮೆಂಟ್ಸ್ ಇದ್ರುವ ಆರ್ಡರ್ ಆಫ್ ಒನ್ನೇ ತೆಗೆದುಕೊಳ್ತದೆ. ದಟ್ ಈಸ್ dq.pop left ಈಸ್ ಕಾನ್ಸ್ಟಂಟ್ ಟೈಮ್ ಆಪರೇಷನ್ ವೈಲ್ least.pop 0 ಈಸ್ ಆರ್ಡರ್ ಆಫ್ ಎನ್ ಅಂತೇವೆ. ಲೀನಿಯರ್ ಟೈಮ್ ಆಪರೇಷನ್ ಅಂತೇವೆ. ದಟ್ಸ್ ದಿ ಡಿಫ್ರೆನ್ಸ್. ಪಾಪ್ ಲೆಫ್ಟಿಗೆ ಆರ್ಡರ್ ಆಫ್ 1 ಅಂತೇವೆ, least.pop 0 ಆರ್ಡರ್ ಆಫ್ ಎನ್ ಅಂತ ಹೇಳ್ತೇವೆ. Optimized for queues, DQ is specifically designed for fast appends and pops from both the ends. ಸ್ಪೆಸಿಫಿಕಲಿ ಡಿಸೈನ್ ಮಾಡಿಟ್ಟಿದ್ದಾರೆ, ಅಂದರೆ ಕ್ಯೂಸ್ ಅನ್ನು ಹಾಗೆ ಮಾಡಿಟ್ಟಿದ್ದುಂಟು ಕಲೆಕ್ಷನ್ಸ್ ಅಲ್ಲಿ. ಅದನ್ನು ನಾವು ಯೂಸ್ ಮಾಡಿದ್ರೆ ನಮಗೆ ಟೈಮು ಉಳಿತದೆ ಅಂತ ಅರ್ಥ. ಆಪ್ಟಿಮೈಸ್ಡ್ ಫಾರ್, ಆಪ್ಟಿಮೈಸೇಷನ್ ಅಂದರೆ ಟೈಮ್ ಉಳಿತದೆ, ಸ್ಪೇಸ್ ಉಳಿತದೆ, ಮೆಮರಿ ಏರಿಯಾ ಉಳಿತದೆ, ಅದನ್ನೆಲ್ಲ ಆಪ್ಟಿಮೈಸೇಷನ್ ಅಂತೇವೆ. ಮೆಮರಿ ಎಫಿಷಿಯನ್ಸಿ, ಬೆಟರ್ ಮೆಮರಿ ಮ್ಯಾನೇಜ್ಮೆಂಟ್ ಫಾರ್ ಕ್ಯೂ ಆಪರೇಷನ್ ವಿತ್ ಲೆಸ್ ಓವರ್ ಹೆಡ್. ಅದನ್ನೇ ನಾನು ಹೇಳಿದೆ, ಮೆಮರಿ ಎಫಿಷಿಯನ್ಸಿನೂ ಇಂಪ್ರೂವ್ ಆಗ್ತದೆ. ನೀವು ಇಲ್ಲೂ ನೋಡಬಹುದು, ತೋರಿಸಿದ್ದಿದೆ ಫಾಸ್ಟರ್ ಆಪರೇಷನ್ ವಿತ್ ಡಿ ಕ್ಯೂ. ನೆಕ್ಸ್ಟ್, ವಾಟ್ ಈಸ್ ಡಿ ಕ್ಯೂ? ಎ ಡಬಲ್ ಎಂಡೆಡ್ ಕ್ಯೂ, ದಟ್ ಈಸ್ ಕಾಲ್ಡ್ ಡಿ ಕ್ಯೂ, is a versatile data structure where insertion and deletion can be performed from the both the end. ಅದಕ್ಕಾಗಿ ಡಬಲ್ ಎಂಡೆಡ್ ಕ್ಯೂ ಅಂತೇವೆ. ಈ ಸೈಡಲ್ಲೂ ಇನ್ಸರ್ಟ್ ಮಾಡ್ಬೋದು, ಇನ್ನೊಂದು ಸೈಡಲ್ಲೂ ಇನ್ಸರ್ಟ್ ಮಾಡ್ಬೋದು, ಈ ಸೈಡಲ್ಲೂ ರಿಮೂವ್ ಮಾಡ್ಬೋದು, ಮತ್ತೊಂದು ಸೈಡಲ್ಲೂ ರಿಮೂವ್ ಮಾಡ್ಬೋದು. ಅದಕ್ಕಾಗಿ ಡಬಲ್ ಎಂಡೆಡ್ ಕ್ಯೂ ಅಂತೇವೆ. ವರ್ಸಟೈಲ್ ಡೇಟಾ ಸ್ಟ್ರಕ್ಚರ್ where insertion and deletion can be performed from the both the ends. Combines the features of both queue and the stack ಅಂತೇವೆ. ಅಂದರೆ ಫಸ್ಟ್ ಇನ್ ಫಸ್ಟ್ ಔಟು ಬರ್ತದೆ, ಲಾಸ್ಟ್ ಇನ್ ಫಸ್ಟ್ ಔಟು ಅನ್ನೋದು ಆಗ್ತದೆ ಅಂತ ಅರ್ಥ. ದಿಸ್ ಮೇಕ್ಸ್ ಇಟ್ ಎಕ್ಸ್ಟ್ರೀಮ್ಲಿ ಫ್ಲೆಕ್ಸಿಬಲ್ ಫಾರ್ ವೇರಿಯಸ್ ಅಪ್ಲಿಕೇಶನ್ಸ್. ಅಂದರೆ ಸ್ಟ್ಯಾಕ್ ಯೂಸ್ ಮಾಡುವಂಥದ್ದಕ್ಕೂ ಯೂಸ್ ಮಾಡ್ಬೋದು, ಕ್ಯೂ ಯೂಸ್ ಮಾಡುವಂಥದ್ದಕ್ಕೂ ಯೂಸ್ ಮಾಡ್ಬೋದು ಅಂತ ಆಯಿತು. ಅದಕ್ಕೆ ಫ್ಲೆಕ್ಸಿಬಲ್ ಅಂತ ಹೇಳ್ತೇವೆ. ಟೈಪ್ಸ್ ಆಫ್ ಡಿ ಕ್ಯೂ: ಇನ್ಪುಟ್ ರಿಸ್ಟ್ರಿಕ್ಟೆಡ್ ಡಿ ಕ್ಯೂ, ಔಟ್ಪುಟ್ ರಿಸ್ಟ್ರಿಕ್ಟೆಡ್ ಡಿ ಕ್ಯೂ ಅಂತೇವೆ. ಇನ್ಸರ್ಷನ್ ಅಲೌಡ್ ಎಟ್ ಒನ್ ಎಂಡ್ ಓನ್ಲಿ, ಡಿಲೀಷನ್ ಅಲೌಡ್ ಎಟ್ ಬೋತ್ ದ ಎಂಡ್ಸ್, ದಟ್ ಈಸ್ ಇನ್ಪುಟ್ ರಿಸ್ಟ್ರಿಕ್ಟೆಡ್ ಡಿ ಕ್ಯೂ ಅಂತೇವೆ. ಅಂದರೆ ಇನ್ಸರ್ಷನ್ ಬಾಟಮ್ ಅಥವಾ ರಿಯರ್ ಎಂಡ್ ಸೈಡಲ್ಲಿ ಮಾತ್ರ ಇನ್ಸರ್ಷನ್ನು, ಡಿಲೀಷನ್ ಮಾತ್ರ ಎರಡು ಸೈಡು, ಅದಕ್ಕೆ ಇನ್ಪುಟ್ ರಿಸ್ಟ್ರಿಕ್ಟೆಡ್ ಡಿ ಕ್ಯೂ ಅಂತೇವೆ. ಔಟ್ಪುಟ್ ರಿಸ್ಟ್ರಿಕ್ಟೆಡ್ ಡಿ ಕ್ಯೂ, ಇನ್ಸರ್ಷನ್ ಅಲೌಡ್ ಎಟ್ ಬೋತ್ ದ ಎಂಡ್ಸ್, ಡಿಲೀಷನ್ ಅಲೌಡ್ ಎಟ್ ಓನ್ಲಿ ಒನ್ ಎಂಡ್, ಅದನ್ನು ಔಟ್ಪುಟ್ ರಿಸ್ಟ್ರಿಕ್ಟೆಡ್ ಡಿ ಕ್ಯೂ ಅಂತೇವೆ. ಈಚ್ ಟೈಪ್ ಹ್ಯಾಸ್ ಸ್ಪೆಸಿಫಿಕ್ ಯೂಸ್ ಕೇಸಸ್ ಡಿಪೆಂಡಿಂಗ್ ಆನ್ ದ ಅಪ್ಲಿಕೇಶನ್ ರಿಕ್ವೈರ್ಮೆಂಟ್. ಕೆಲವೊಂದು ಅಪ್ಲಿಕೇಶನ್ಸ್ ಮೇಲೆ ಡಿಪೆಂಡ್. ಇನ್ಪುಟ್ ರಿಸ್ಟ್ರಿಕ್ಟೆಡ್ ಬೇಕಾದರೆ ಇನ್ಪುಟ್ ರಿಸ್ಟ್ರಿಕ್ಟೆಡ್ ಯೂಸ್ ಮಾಡ್ಬೋದು, ಔಟ್ಪುಟ್ ರಿಸ್ಟ್ರಿಕ್ಟೆಡ್ ಬೇಕು ಅಂದರೆ ಔಟ್ಪುಟ್ ರಿಸ್ಟ್ರಿಕ್ಟೆಡ್ ಯೂಸ್ ಮಾಡ್ಬೋದು. ಬಟ್ ಗೊತ್ತಿರಲಿ, ಡಿ ಕ್ಯೂದಲ್ಲಿ ಎರಡು ಟೈಪ್ ಇದ್ದಾವೆ, ಇನ್ಪುಟ್ ರಿಸ್ಟ್ರಿಕ್ಟೆಡ್ ಡಿ ಕ್ಯೂ ಆ್ಯಂಡ್ ಔಟ್ಪುಟ್ ರಿಸ್ಟ್ರಿಕ್ಟೆಡ್ ಡಿ ಕ್ಯೂ. ಕ್ಯೂದಲ್ಲಿ ನೋಡ್ರಿ, ಇನ್ಸರ್ಷನ್ ಅಲೌಡ್ ಎಟ್ ಓನ್ಲಿ ಒನ್ ಎಂಡ್, ಇಲ್ಲಿ ಮಾತ್ರ ಇನ್ಸರ್ಷನ್, ರಿಮೂವಲ್ ಮಾತ್ರ ಬೋತ್ ದ ಎಂಡ್, ಇಲ್ಲೂ ರಿಮೂವ್ ಮಾಡ್ಬೋದು, ಇಲ್ಲೂ ರಿಮೂವ್ ಮಾಡ್ಬೋದು, ಆ ಟೈಪಲ್ಲಿ. ಇದರಲ್ಲಿ ಉಲ್ಟಾ. ಓಕೆ, ಔಟ್ಪುಟ್ ರಿಸ್ಟ್ರಿಕ್ಟೆಡ್, ಇನ್ಸರ್ಷನ್ ಅಲೌಡ್ ಎಟ್ ಬೋತ್ ದ ಎಂಡ್, ಇಲ್ಲೂ ಇನ್ಸರ್ಟ್ ಮಾಡ್ಬೋದು, ಇಲ್ಲೂ ಇನ್ಸರ್ಟ್ ಮಾಡ್ಬೋದು. ಓಕೆ, ಬಟ್ ದ ರಿಮೂವಲ್ ಈಸ್ ಓನ್ಲಿ ಎಟ್ ಒನ್ ಎಂಡ್. ಮೇ ಬಿ ರಿಮೂವಲ್ ಈ ಸೈಡಿಂದಷ್ಟೇ ಇರ್ಬೋದು. ರಿಯಲ್ ವರ್ಲ್ಡ್ ಡಿ ಕ್ಯೂ ಎಕ್ಸಾಂಪಲ್ ವೇರ್ ಇಟ್ ಈಸ್ ಹೆಲ್ಪ್ಫುಲ್: ಬ್ರೌಸರ್ ಹಿಸ್ಟ್ರಿ. ನಾವು ಬ್ರೌಸರ್ಸಲ್ಲಿ ನೋಡಿದ್ರೆ, ಕ್ರೋಮ್ ಆಗಲಿ ಅಥವಾ ಎಡ್ಜ್ ಆಗಲಿ, ಫೆಡೋರಾ ಆಗಲಿ ಅಥವಾ ಯಾವುದೇ ಬ್ರೌಸರ್ಸ್ ನೋಡಿದ್ರೆ, ಆ ಬ್ರೌಸರ್ಸಲ್ಲಿ ನಮಗೆ ಫಾರ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್ ಬಟನ್ಸ್ ಇರ್ತವೆ. ಫಾರ್ವರ್ಡ್ ಬಟನ್ ಮತ್ತು ಬ್ಯಾಕ್ವರ್ಡ್ ಬಟನ್. ಆಲ್ರೆಡಿ ಒಂದು ವೆಬ್ಸೈಟ್ ಓಪನ್ ಮಾಡಿದ್ದೇವೆ, ಅವಾಗ ನಾವೇನು ಮಾಡ್ತೇವೆ, ಮತ್ತು ಹಳೆ ವೆಬ್ಸೈಟಿಗೆ ಹೋಗಬೇಕು ಅಥವಾ ಹಳೇದು ಯಾವುದೋ ಓಪನ್ ಮಾಡಿದ ಪೇಜಿಗೆ ಹೋಗಬೇಕು ಅಂದರೆ ನಾವೇನು ಮಾಡ್ತೇವೆ, ಬ್ಯಾಕ್ವರ್ಡ್ ಬಟನ್ ಯೂಸ್ ಮಾಡ್ತೇವೆ. ಮತ್ತು ಮುಂಚಿನ ಪೇಜಿಗೆ ಬರಬೇಕು ಅಂದರೆ ಫಾರ್ವರ್ಡ್ ಬಟನ್ ಯೂಸ್ ಮಾಡ್ತೇವೆ. ಅಂಥ ಕಾನ್ಸೆಪ್ಟ್ಸಿಗೆ ಡಿ ಕ್ಯೂ ಹೆಲ್ಪ್ ಆಗ್ತದೆ ಅಂತ ಆಯಿತು. ಅಂಡು ರೀಡು ಆಪರೇಷನ್, ಟೆಕ್ಸ್ಟ್ ಎಡಿಟರ್ಸ್ ಆ್ಯಂಡ್ ಗ್ರಾಫಿಕ್ ಡಿಸೈನ್ ಅಪ್ಲಿಕೇಶನ್ಸ್. ಅಂಡು ರೀಡು ಆಪರೇಷನ್ಸ್, ಅಂಡು ಮಾಡಲಿಕ್ಕೆ ಮತ್ತು ರೀಡು ಮಾಡಲಿಕ್ಕೆ ನಾವು ಅಪ್ಲಿಕೇಶನ್ಸಲ್ಲೆಲ್ಲ ಯೂಸ್ ಮಾಡ್ತೇವೆ, ವರ್ಡಲ್ಲಿ, ಎಕ್ಸೆಲಲ್ಲಿ. ಓಕೆ,
ಅಲ್ಲಿ ಅಂಡು ಮಾಡ್ತೇವೆ, ಕಂಟ್ರೋಲ್ Z ಒತ್ತೇವೆ, ಕಂಟ್ರೋಲ್ Y ಒತ್ತೇವೆ. ಅಂಡು ಅಂತ ಹೇಳಿದ್ರೆ ಮುಂಚೆ ಏನು ಮಾಡಿದ್ದೇವೆ, ನಾವೇನೋ ಚೇಂಜಸ್ ಮಾಡಿದ್ದು ಅದು ಕ್ಯಾನ್ಸಲ್ ಆಗ್ತದೆ. ಮತ್ತೆ ಕ್ಯಾನ್ಸಲ್ ಆಗಿದ್ದು ಮತ್ತೆ ರಿಪೀಟ್ ಆಗಬೇಕು ಅಂದರೆ ರೀಡೋ ಮಾಡ್ತೇವೆ. ದಟ್ ಈಸ್ ಕಾಲ್ಡ್ ಅಂಡು ಆ್ಯಂಡ್ ರೀಡೋ ಆಪರೇಷನ್. ಟಾಸ್ಕ್ ಸ್ಕೆಡ್ಯೂಲಿಂಗ್, ದಟ್ ಈಸ್ ಆಪರೇಟಿಂಗ್ ಸಿಸ್ಟಮ್ಸ್ ಮ್ಯಾನೇಜಿಂಗ್ ಟಾಸ್ಕ್ ವಿತ್ ಡಿಫ್ರೆಂಟ್ ಪ್ರಯಾರಿಟೀಸ್. ಬೇರೆ ಬೇರೆ ಪ್ರಯಾರಿಟೀಸಲ್ಲಿ ಆಪರೇಟಿಂಗ್ ಸಿಸ್ಟಮ್ ಏನು ಮಾಡ್ತದೆ, ಟಾಸ್ಕನ್ನು ಮ್ಯಾನೇಜ್ ಮಾಡ್ತಾ ಹೋಗ್ತದೆ. ಅದನ್ನು ಟಾಸ್ಕ್ ಶೆಡ್ಯೂಲಿಂಗ್ ಅಂತ ಹೇಳ್ತೇವೆ. ಡಿ ಕ್ಯೂ ಇಂಪ್ಲಿಮೆಂಟೇಷನ್ ಇನ್ ಪೈಥಾನ್, ಅದನ್ನು ನಾವು ಕಲೆಕ್ಷನ್ ಡಾಟ್ ಡಿ ಕ್ಯೂ ಆಲ್ರೆಡಿ ನೋಡಿದ್ವಿ, ಮತ್ತೊಂದು ಸಲ ನೋಡುವ ಡಿ ಕ್ಯೂ ಮೆಥಡಲ್ಲಿ. ಫ್ರಾಮ್ ಕಲೆಕ್ಷನ್ಸ್ ಇಂಪೋರ್ಟ್ ಡಿ ಕ್ಯೂ, create an empty DQ, that is DQ is equal to DQ, then append to add the items, DQ after append DQ 1020 ಅಂತ ಡಿಸ್ಪ್ಲೇ ಆಗ್ತದೆ. DQ ಡಾಟ್ append left 5. ನೋಡ್ರಿ, ಈಗ ಲೆಫ್ಟ್ ಸೈಡಲ್ಲಿ ಅಪೆಂಡ್ ಮಾಡ್ತಾ ಇದ್ದೇವೆ, ಇದೇನಾಯಿತು ರೈಟ್ ಸೈಡಲ್ಲಿ. ಕಾಮನ್ ಆಗಿ ಅಪೆಂಡ್ ಏನಾಗ್ತದೆ, ಆಲ್ವೇಸ್ ಇಟ್ ವಿಲ್ ಬಿ ಆನ್ ದ ರೈಟ್ ಹ್ಯಾಂಡ್ ಸೈಡ್, ಇಲ್ಲಿ ಇನ್ಸರ್ಟ್ ಆಗ್ತದೆ. ಈಗ ಇಲ್ಲೂ ಇನ್ಸರ್ಟ್ ಮಾಡಲಿಕ್ಕೆ ಏನು ಯೂಸ್ ಮಾಡಿದ್ದಿದೆ, append left. Okay, then 1020 is already there, 10 and 20. ಅದ್ರ ಸಂಗಡ ನಾವೇನು ಆ್ಯಡ್ ಮಾಡ್ತಾ ಇದ್ದೇವೆ, 5 ಅನ್ನು ಆ್ಯಡ್ ಮಾಡ್ತಾ ಇದ್ದೇವೆ ಆ ಟೈಪಲ್ಲಿ. ಪ್ರಿಂಟ್ ಡಿ ಕ್ಯೂ ಆಫ್ಟರ್ append left ಡಿ ಕ್ಯೂ. ಸೊ ಡಿ ಕ್ಯೂ ಆಫ್ಟರ್ append left ಡಿ ಕ್ಯೂ 5, 10, 20. ದಿಸ್ ಇಸ್ ಸಿಂಪಲ್ ಮೆಥಡ್. ಜಸ್ಟ್ append left ಅನ್ನೋದನ್ನು ಯೂಸ್ ಮಾಡ್ತೇವೆ. ಓಕೆ, ನಾವು ಜಸ್ಟ್ ಪೈಥಾನಲ್ಲೂ ಒಂದ್ಸಲ ನೋಡುವ ಇದನ್ನು ಹೇಗೆ ವರ್ಕ್ ಆಗ್ತದೆ. ಫ್ರಮ್ ಕಲೆಕ್ಷನ್ಸ್ ಇಂಪೋರ್ಟ್ ಡಿ ಕ್ಯೂ, ಡಿ ಕ್ಯೂ ಇಸ್ ಈಕ್ವಲ್ ಟು ಡಿ ಕ್ಯೂ, ನಾ ಎಲ್ಲ ಟೈಪ್ ಮಾಡ್ಕೊಂಡಿದ್ದೇನೆ. ಓಕೆ, ಜಸ್ಟ್ ವಿ ವಿಲ್ ರನ್ ಆ್ಯಂಡ್ ಸಿ. ಓಕೆ, ಯು ಕ್ಯಾನ್ ಸಿ ದ ಔಟ್ಪುಟ್. ಡಿ ಕ್ಯೂ ಆಫ್ಟರ್ append, ಅದರ ಔಟ್ಪುಟ್ ಒಂದು ಸ್ವಲ್ಪ ಎಕ್ಸ್ಪಾಂಡ್ ಮಾಡುವ. ಓಕೆ, ಡಿ ಕ್ಯೂ ಆಫ್ಟರ್ append ಡಿ ಕ್ಯೂ 10, 20. ಡಿ ಕ್ಯೂ ಆಫ್ಟರ್ append left DQ 5, 10, 20. Okay, that is the result. Next, DQ operations removal. Removing elements from a DQ is just as flexible as adding them. ನೋಡ್ರಿ, ಐಟಮ್ ಈಸ್ ಈಕ್ವಲ್ ಟು ಡಿ ಕ್ಯೂ ಡಾಟ್ ಪಾಪ್ ಅಂದರೆ ಅದರದ್ದೇ ಕಂಟಿನ್ಯೂಷನ್. ನೀವು ಪ್ರಾಬ್ಲಮ್ ಮಾಡಬೇಕಾದ್ರೆ ಅದರದ್ದೇ ಮುಂದೆ ಇದನ್ನು ಬರಿಬೇಕು, ಅಂದರೆ ಹಳೆ ಪ್ರೋಗ್ರಾಮಿನ ಮುಂದೆ ಇದನ್ನು ಬರಿಬೇಕು, ಇಲ್ದಿರ ವರ್ಕ್ ಆಗೋದಿಲ್ಲ. ಯಾಕೆಂದರೆ ಡೈರೆಕ್ಟ್ ಪಾಪ್ ಅನ್ನೋದು ವರ್ಕ್ ಆಗೋದಿಲ್ಲ. ಇಫ್ ದೆರ್ ಇಸ್ ಆಲ್ರೆಡಿ ಒನ್ ಕ್ಯೂ ವಿತ್ ಐಟಮ್ಸ್, ದೆನ್ ವಿ ಕ್ಯಾನ್ ಯೂಸ್ ಪಾಪ್. ಐಟಮ್ ಈಸ್ ಈಕ್ವಲ್ ಟು ಡಿ ಕ್ಯೂ ಡಾಟ್ ಪಾಪ್, ಪ್ರಿಂಟ್ ರಿಮೂವ್ಡ್ ಫ್ರಮ್ ರೈಟ್, ದಟ್ ಈಸ್ ಐಟಮ್, ಔಟ್ಪುಟ್ ರಿಮೂವ್ಡ್ ಫ್ರಮ್ ದ ರೈಟ್ ಸೈಡ್, ಪ್ರಿಂಟ್ ಡಿ ಕ್ಯೂ ಆಫ್ಟರ್ ಪಾಪ್ ಡಿ ಕ್ಯೂ, ಡಿ ಕ್ಯೂ ಆಫ್ಟರ್ ಪಾಪ್ ದಟ್ ಈಸ್ ಡಿ ಕ್ಯೂ 5, 10. ಯಾಕೆಂದರೆ ರೈಟ್ ಸೈಡಿಂದ ರಿಮೂವ್ ಮಾಡಿದ್ದಕ್ಕೆ ಪಾಪ್ ಅಂತ ಹೇಳಿ ಕೊಟ್ಟಿದ್ದಕ್ಕೆ, ಡೈರೆಕ್ಟ್ ಪಾಪ್ ಅಂತ ಕೊಟ್ಟರೆ ರೈಟ್ ಸೈಡಿಂದ ನಾವು ಸ್ಟ್ಯಾಕಲ್ಲಿ ಅದನ್ನು ಯೂಸ್ ಮಾಡ್ತೇವೆ. ಡಿಲೀಟ್ ಫ್ರಮ್ ದ ಫ್ರಂಟ್ ಎಂಡ್, ಅವಾಗ ನಾನು ಏನು ಕೊಡಬೇಕಾಯಿತು, ಡಿ ಕ್ಯೂ ಡಾಟ್ ಪಾಪ್ ಲೆಫ್ಟ್ ಅಂತ ಕೊಡಬೇಕಾಯಿತು. ದೆನ್ 5 ರಿಮೂವ್ ಆಯಿತು, 5 ರಿಮೂವ್ ಆಯಿತು. ಆಮೇಲೆ ಡಿ ಕ್ಯೂ ಡಿಸ್ಪ್ಲೇ ಮಾಡಿದ್ರೆ 10 ಡಿಸ್ಪ್ಲೇ ಆಯಿತು. ಇದನ್ನು ನಾವು ರನ್ ಮಾಡಿ ನೋಡುವ. ಆದರೆ ಹಳೆ ಪ್ರೋಗ್ರಾಮ್ ಸಂಗಡನೆ ಇದನ್ನು ಪೇಸ್ಟ್ ಮಾಡಬೇಕು. ಓಕೆ, ನಾವು ವಿ ವಿಲ್ ರನ್ ದ ಪ್ರೋಗ್ರಾಮ್. ನೋಡ್ರಿ, ಸೇಮ್ ಪ್ರೋಗ್ರಾಮ್, ಡಿ ಕ್ಯೂ ಡಾಟ್ append left ಸೇಮ್ ಇದೆ ಕೆಳಗಡೆ. ಈಗ ಈ ಪ್ರೋಗ್ರಾಮಿನ ಕೋಡಿಂಗ್, ಐಟಮ್ ಈಕ್ವಲ್ ಟು ಡಿ ಕ್ಯೂ ಡಾಟ್ ಪಾಪ್ ಆಫ್ ಲೆಫ್ಟ್. ಓಕೆ, ವಿ ವಿಲ್ ರನ್. ನಾವು ಯು ಕ್ಯಾನ್ ಸಿ ಡಿ ಕ್ಯೂ ಆಫ್ಟರ್ append ಡಿ ಕ್ಯೂ 10, 20, 5, 10, 20 ಆಯಿತು. ರಿಮೂವ್ಡ್ ಫ್ರಮ್ ದ ರೈಟ್ ಸೈಡ್ 20 is removed. ಡಿ ಕ್ಯೂ ಆಫ್ಟರ್ ಪಾಪ್ 5 and 10, then removed from the left side, pop left ಅಂತ ಕೊಟ್ಟಿದ್ದೇವೆ, ಕರೆಕ್ಟ್. ಸೊ 5 is removed and the DQ after pop left DQ 10. ಈ ಟೈಪಲ್ಲಿ ರಿಸಲ್ಟ್ ಬರ್ತದೆ. ಸೊ ವೆರಿ ಸಿಂಪಲ್ ಕಾನ್ಸೆಪ್ಟ್ ಟು ಮೇಂಟೈನ್ ದ DQ ಅಥವಾ ಕ್ಯೂ. ಬುಕ್ಕಲ್ಲಿ ಒಂದು ಪ್ಯಾಲಿಂಡ್ರೋಮ್ಸ್ ಬಗ್ಗೆ ಎಕ್ಸಾಂಪಲನ್ನು DQ ಮೂಲಕ ಕೊಟ್ಟಿದ್ದಿದೆ. A DQ, double-ended queue, is an exceptionally efficient data structure for determining if word or phrase is a palindrome. Its ability to add and remove elements from both ends allows for a direct two-pointer-like comparison approach. By systematically comparing characters from the beginning and end simultaneously, it quickly verifies if a sequence reads the same forwards and backwards.
Let us trace this process using the word madam as our primary example. ಓಕೆ, ಮೇಡಮ್ ಅಂತ ಹೇಳಿದ್ರೆ ನಾವು ಪ್ಯಾಲಿಂಡ್ರೋಮ್, ಮೇಡಮ್, ಮಲಯಾಳಂ, ಮ್ಯಾಮ್ ಇವೆಲ್ಲ ಪ್ಯಾಲಿಂಡ್ರೋಮ್ ಅಂತೀವಿ. ಪ್ಯಾಲಿಂಡ್ರೋಮ್ ಅಂತ ಹೇಳಿದ್ರೆ ಎರಡೂ ಸೈಡಿಂದನೂ ಓದಿದ್ರೆ ಸೇಮ್ ಇರಬೇಕು, ಅದಕ್ಕೆ ನಾವು ಪ್ಯಾಲಿಂಡ್ರೋಮ್ ಅಂತೇವೆ. ಮಲಯಾಳಂ ಅನ್ನೋ ವರ್ಡ್ ಹಾಗೆಯೇ, ನೀವು ಎರಡೂ ಸೈಡಿಂದನೂ ಮಲಯಾಳಮೇ. ಮೇಡಮ್ ಎರಡೂ ಸೈಡಿಂದ ಹಿಂದಿಂದ ಓದಿದ್ರು ಮೇಡಮ್, ಮುಂದಿಂದ ಓದಿದ್ರು ಮೇಡಮ್. ಮ್ಯಾಮು ಅದೇ ಟೈಪ್. Preparation. Initialize DQ and input string. First, we define our input string. Word is equal to madam. We then initialize an empty DQ. Let us call it char DQ. Conceptually, this DQ supports operation like add rear end, remove front end, and remove rear. Populate DQ. Add letters sequentially. Iterate through each character of the input word from left to right. Each character added to the rear end of the char DQ. This operation typically called add rear end or append. Ensure characters are stored in this original order. ನೋಡ್ರಿ, ಎಕ್ಸಾಂಪಲ್ ಫಾರ್ ಮೇಡಮ್. ಆ್ಯಡ್ ಎಮ್ char DQ is equal to m ಅಂತ ಆಯ್ತು. add a char DQ is equal to ma. ಅಂದ್ರೆ ನಾವು append ಯೂಸ್ ಮಾಡಬೇಕಾದ್ರೆ ಇದನ್ನು ಆ್ಯಡ್ ಮಾಡ್ತಾ ಹೋಗ್ಬೋದು. char DQ ಡಾಟ್ append ಬ್ರ್ಯಾಕೆಟಲ್ಲಿ m, ಹಾಗೆ char DQ ಡಾಟ್ append ಬ್ರ್ಯಾಕೆಟಲ್ಲಿ a, then DAM. At this point the DQ contains all characters of madam in order. Front ಇಂದ 0th position ಅಲ್ಲಿ m ಬಂತು, first position a, second position D, third position A, and fourth position M. So this is front end, this is rear end. Next, detailed walkthrough for madam. Let us continue with our madam example. Initial DQ ಏನಿತ್ತು? madam ಅಂತ. ಇಟ್ರೇಷನ್ 1 ಅಲ್ಲಿ ಏನಾಗ್ತದೆ? ಫ್ರಂಟ್ ಕ್ಯಾರೆಕ್ಟರ್ ಇಸ್ ಈಕ್ವಲ್ ಟು char DQ ಡಾಟ್ ರಿಮೂವ್ ಫ್ರಂಟ್, ರಿಮೂವ್ m ರಿಟರ್ನ್ಸ್ m. ರಿಯರ್ ಕ್ಯಾರೆಕ್ಟರ್ ಅಲ್ಲಿ char DQ dot remove rear, then it removes m. Compare m is equal to m. That means compare front character with the rear character. If it is true, DQ state ADA. Okay, m cancel ಆಯಿತು. ಇಟ್ರೇಷನ್ 2 ದಲ್ಲಿ front character is equal to char DQ dot remove front, it removes a. And then rear character is equal to char DQ dot remove rear, then it removes a. Compare both the things. Again front character is equal to rear character. If it is true, DQ state only D. The DQ now has only one character D, so char DQ dot size greater than 1 ಇದೆ ಅಂದ್ರೆ it is false. The loop terminates. DQ dot size greater than 1? No. Equal to 1 ಆಯಿತು. ಅಂದ್ರೆ ಅರ್ಥ ಲೂಪ್ ಟರ್ಮಿನೇಟ್ ಮಾಡಬೇಕು. Since all comparisons resulted in matches and the loop completed, madam is confirmed as a palindrome. We returns true. Okay, efficiency note. This DQ based method has a time complexity of order of n, where n is the number of characters in the word, because each character is added and removed at the most once. This is highly efficient for palindrome checking. ಅಂದರೆ MADAM 5 ಕ್ಯಾರೆಕ್ಟರ್ ಇದೆ ಅಂತ ಹೇಳಿದ್ರೆ ನಿಮಗೆ ಆರ್ಡರ್ ಆಫ್ ಎನ್ ಅಲ್ಲಿ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಇದ್ರೆ ಅಷ್ಟೇ ನಂಬರ್ ಆಫ್ ನಾವು ಕಂಪ್ಯಾರಿಸನ್ಸ್ ಬೇಕು ಅಂತ ಅರ್ಥ. ಈ ಸೈಡ್ ರಿಮೂವ್ ಆಗಬೇಕು, ಮತ್ತೊಂದು ಈ ಸೈಡಿಂದ ರಿಮೂವ್ ಆಗಬೇಕು. ಅಂದರೆ ಒಂದೇ ಸಲ ಎರಡೆರಡು ಆಪರೇಷನ್ ಆಗ್ತವೆ. ಅದಕ್ಕಾಗಿ ಮೇಡಮ್ ಅಂತ ಹೇಳೋದು ಎಮ್ ಅನ್ನೋದು ಒಂದೇ ನಾವು ತೆಗೆಯೋದಿದ್ರು ಆ ಸೈಡಿಂದನೂ ತೆಗಿಬೇಕು, ಈ ಸೈಡಿಂದನೂ ತೆಗಿಬೇಕು. ಅದಕ್ಕಾಗಿ ಆರ್ಡರ್ ಆಫ್ ಎನ್ ಅಂತ ಆಯಿತು. ಈ ಟೈಪಲ್ಲಿ ಪೆಲಿಂಡ್ರೋಮ್ ಆಪರೇಷನ್ ಅನ್ನು ಮಾಡ್ಬೋದು, ಈಸಿಯಾಗಿ ಮಾಡ್ಬೋದು ಡಿ ಕ್ಯೂ ಯೂಸ್ ಮಾಡಿ. ಓಕೆ, ಅದನ್ನು ನಿಮಗೆ ಜಸ್ಟ್ ಅಲ್ಗೋರಿದಮ್ ಇದರಲ್ಲಿ ತೋರಿಸಿದ್ದಿದೆ, ಅದಕ್ಕೆ ನಾನು ಅದನ್ನು ತೆಗೆದುಕೊಂಡೆ ಜಸ್ಟ್ ಟು ಶೋ ದ್ಯಾಟ್ ಥಿಂಗ್. ನೌ ಕ್ಯೂ ಆ್ಯಂಡ್ ಡಿ ಕ್ಯೂ ವಿ ಕ್ಯಾನ್ ಸಮರೈಸ್. ಇನ್ ಕ್ಯೂ ವಾಟ್ ವಿ ಹ್ಯಾವ್ ಲರ್ನ್? It is one type of linear data structure and it follows PIPO principle, first in first out principle. Elements enter at the rear end, exit from the front end. Normal queue ದಲ್ಲಿ ಆ ಟೈಪಲ್ಲಿ ಹೇಳ್ತೇವೆ. ಅಂದರೆ ಒಂದು ಎಂಡು ಫ್ರಂಟ್ ಎಂಡ್ ಅಂತೇವೆ, ಮತ್ತೊಂದು ಎಂಡಿಗೆ ರಿಯರ್ ಎಂಡ್ ಅಂತ ಹೇಳ್ತೇವೆ. ಬಾಟಮ್ ಎಂಡಿಗೆ ಒಂದು ಕಡೆಯಿಂದ ಇನ್ಸರ್ಟ್ ಆಗ್ತದೆ, ಮತ್ತೊಂದು ಕಡೆಯಿಂದ ರಿಮೂವ್ ಆಗ್ತದೆ. ಇನ್ಸರ್ಟ್ ಆಗೋದಕ್ಕೆ ನಾವೇನಂತೇವೆ? ಎನ್ ಕ್ಯೂ ಅಂತೇವೆ. ರಿಮೂವ್ ಆಗೋದಕ್ಕೆ ನಾವೇನಂತೇವೆ?
ಡಿ ಕ್ಯೂ ಅಂತ ಹೇಳ್ತೇವೆ. ಆದರೆ ಡಿ ಕ್ಯೂ ಅನ್ನೋದು ಬೇರೆ ಮತ್ತು ಈ ಡಿ ಕ್ಯೂ ಅನ್ನೋದು ಬೇರೆ. ಡಬಲ್ ಎಂಡೆಡ್ ಕ್ಯೂ ವಿತ್ ಆಪರೇಷನ್ಸ್ ಅಟ್ ಬೋತ್ ದ ಎಂಡ್ಸ್ ಕಂಬೈನ್ಸ್ ಫೀಚರ್ಸ್ ಆಫ್ ಬೋತ್ ಸ್ಟ್ಯಾಕ್ಸ್ ಆ್ಯಂಡ್ ಕ್ಯೂ. ಎರಡೂ ಆಪರೇಷನನ್ನು ಅದನ್ನು ಯೂಸ್ ಮಾಡ್ಕೊಂಡು ಡಿ ಕ್ಯೂ ಮಾಡಿದ್ದಿದೆ. ಸ್ಟ್ಯಾಕ್ ಆಪರೇಷನ್ ವರ್ಕ್ ಆಗ್ತದೆ, ಕ್ಯೂ ಆಪರೇಷನ್ ವರ್ಕ್ ಆಗ್ತದೆ. ಕ್ಯೂ ಇಂಪ್ಲಿಮೆಂಟೇಷನ್ ಯೂಸಿಂಗ್ ಪೈಥಾನ್ ಲಿಸ್ಟ್ ಸಿಂಪಲ್ ಬಟ್ ಇನ್ಎಫಿಷಿಯಂಟ್. Using collection.dq efficient and recommended. Practice implementing both the structure, experiment with different operation and use cases. ಬೇರೆ ಬೇರೆ ಆಪರೇಷನ್ಸ್ ಮಾಡು, ನೀವು ನೋಡ್ರಿ, ಈಸಿಯಾಗಿ ಅರ್ಥ ಆಗ್ತದೆ. ಸೊ ಕ್ಯೂ ಚಾಪ್ಟ್ರಿಂದ ಬಹಳ ಕ್ವಶನ್ಸ್ ಬರಲಿಕ್ಕಿಲ್ಲ, ಹೆಚ್ಚಿಗೆ ಕ್ವಶನ್ಸ್ ಬರೋದಿಲ್ಲ ಇದರಲ್ಲಿ. ಆದರೂ ಅದ್ರ ಬಗ್ಗೆ ಐಡಿಯಾ, ಸಿಂಪಲ್ ಕ್ಯೂ ಅಂದ್ರೆ ಏನು ಇವೆಲ್ಲ ಕೇಳ್ಬೋದು. ಯಾಕೆಂದರೆ ಈಸಿ ಚಾಪ್ಟರ್ ಇದು, ನಿಮಗೆ ಈಸಿಯಾಗೂ ಆನ್ಸರ್ ಮಾಡ್ಬೋದು. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಆ್ಯಂಡ್ ನೆಕ್ಸ್ಟ್ ಕ್ಲಾಸ್ ವಿಲ್ ಗೋ ವಿತ್ ದ ಎಕ್ಸರ್ಸೈಸ್ ಆಫ್ ಕ್ಯೂ ಚಾಪ್ಟರ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.